ನಮಸ್ತೆ ಎಲ್ರಿಗೂ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಅನರ್ಹತೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಹಾಗೆ ಸ್ಥಾನ ಖಾಲಿಯಾಗುವುದು, ಏಕಕಾಲದಲ್ಲಿ ಸದಸ್ಯತ್ವ ಒಂದು ಖಾಲಿಯಾಗುವುದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ಐ ಹೋಪ್ ನಿಮಗೆ ನನ್ನ ಕ್ಲಾಸಸ್ಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ಕೊಳ್ತೇನೆ. ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಪ್ರಕರಣ 15ರಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ತಕರಾರು ಅರ್ಜಿಗಳು ಯಾವ ರೀತಿಯಾಗಿ ಹಾಕಬಹುದು, ಚುನಾವಣೆಯ ತಕರಾರು ಅರ್ಜಿಯನ್ನ ಗೊತ್ತುಪಡಿಸಿದಂತಹ ನ್ಯಾಯಾಲಯ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಅದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡುವುದು. ಚುನಾವಣೆಗೆ ಸಂಬಂಧಪಟ್ಟು ಪ್ಯೂರ್ಲಿ ಇದು ಚುನಾವಣೆಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ, ಪ್ರಕರಣ 15ರಲ್ಲಿ ಚುನಾವಣೆಗೆ ತಕರಾರು ಅರ್ಜಿಯನ್ನು ಹಾಕಬಹುದು. ಹಾಗೆ 16ರಲ್ಲಿ ಅರ್ಜಿಯಲ್ಲಿರುವಂತಹ ಒಳಾಂಶಗಳು ಮತ್ತು ಅದಕ್ಕೆ ಕೋರಬಹುದಾದಂತಹ ಒಂದು ಪರಿಹಾರಗಳ ಬಗ್ಗೆ ತಿಳಿಸುವಂಥದ್ದು 16ರಲ್ಲಿ. ಇನ್ನು 17ರಲ್ಲಿ ಪ್ರಕರಣ 17ರಲ್ಲಿ ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆಯ ಮಾಡುವಂಥದ್ದು, ಅದರ ಬಗ್ಗೆ ವಿಚಾರಣೆ ಮಾಡುವಂತಹ ಅಧಿಕಾರ ಇರುವಂಥದ್ದು. ಹಾಗೆ 18ರಲ್ಲಿ ಗೊತ್ತುಪಡಿಸಿದಂತಹ ನ್ಯಾಯಾಲಯದ ತೀರ್ಮಾನ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ತಿಳಿಸುವಂಥದ್ದು. ಇನ್ನು 19ರಲ್ಲಿ ಚುನಾವಣೆ ಅನೂರ್ಜಿತವೆಂದು ಘೋಷಿಸಲು ಕಾರಣಗಳು ಯಾವ್ಯಾವುದಿರುತ್ತೆ, ಈ ಚುನಾವಣೆಯಲ್ಲಿ ಇಂತಹ ಒಂದು ಕೆಲಸ ಆಗಿದ್ರೆ ಇದು ಚುನಾವಣೆ ಸರಿಯಾಗಿ ನಡೆದಿಲ್ಲ, ಇದು ಅನೂರ್ಜಿತ ಚುನಾವಣೆ ಅಂತ ಘೋಷಿಸಲು ಕಾರಣ ಯಾವುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋದು. ಮೊದಲನೇದಾಗಿ ಗಮನಿಸ್ತಾ ಹೋಗಿ, ಪ್ರಕರಣ 15ರಲ್ಲಿ ತಿಳಿಸುವಂತೆ ಚುನಾವಣಾ ತಕರಾರು ಅರ್ಜಿಯನ್ನ ಸಂಬಂಧಪಟ್ಟಂತಹ ಒಬ್ಬ ಅರ್ಜಿದಾರ ಅಥವಾ ಅಭ್ಯರ್ಥಿ, ಚುನಾವಣೆಯಲ್ಲಿ ಯಾರಿಗೆ ಸಂಬಂಧಪಟ್ಟಿದೆಯೋ ನನಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಬ್ಬ ಅಭ್ಯರ್ಥಿ ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಚುನಾವಣೆ ಫಲಿತಾಂಶ ಬಂದ ನಂತರ 30 ದಿನಗಳ ಒಳಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಯಾವುದಕ್ಕೆ? ಗೊತ್ತುಪಡಿಸಿದಂತಹ ನ್ಯಾಯಾಲಯಕ್ಕೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಎಷ್ಟು ದಿನಗಳ ಒಳಗೆ? 30 ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ತಾಲೂಕು ಪಂಚಾಯಿತಿಯಲ್ಲೂ ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ತಕರಾರು ಅರ್ಜಿಯನ್ನು ಹಾಕಬಹುದು. ಅಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ತಾಲೂಕು ಪಂಚಾಯಿತಿಯಲ್ಲೂ ಚುನಾವಣೆ ನಡೆಯುತ್ತೆ, ಹಾಗೆ ಜಿಲ್ಲಾ ಪಂಚಾಯಿತಿಯಲ್ಲೂ ಚುನಾವಣೆ ನಡೆಯುತ್ತೆ. ಆದ್ರೆ ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ಅಂತ ಬರುತ್ತೆ, ಇಲ್ಲಿ ಹಿರಿಯ ಸಿವಿಲ್ ನ್ಯಾಯಾಲಯ ಅಂತ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಲಯ. ಇಲ್ಲಿ ಒಂದು ವಿಷಯನ ಗಮನಿಟ್ಕೋಬೇಕಾಗುತ್ತೆ ನಾವು, ಯಾವುದೇ ಚುನಾವಣೆ ಅರ್ಜಿ ಬಂದರೂ ಕೂಡ, ತಕರಾರು ಅರ್ಜಿ ಬಂದರೂ ಕೂಡ ಆ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಿ ಅಲ್ಲೇ ಎಂಡ್ ಆಗುತ್ತೆ, ಮುಂದೆ ಹೋಗೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ವರೆಗೂ ಹೋಗೋದಿಲ್ಲ, ಹೈಕೋರ್ಟ್ ವರೆಗೂ ಹೋಗೋದಿಲ್ಲ. ನೋಡಿ, ಇಲ್ಲಿ ಗ್ರಾಮ ಮಟ್ಟದಲ್ಲಿ ಚುನಾವಣೆ ನಡೀತು ಅಂದ್ರೆ ಗೊತ್ತುಪಡಿಸಿದಂತಹ ನ್ಯಾಯಾಲಯ ಏನಿದೆ ಆ ನ್ಯಾಯಾಲಯದಲ್ಲೇ ತೀರ್ಮಾನ ಅಂತಿಮವಾಗಿರುತ್ತೆ, ಅದಕ್ಕಿಂತ ಮುಂದೆ ಹೋಗೋದಿಲ್ಲ. ಅಲ್ಲೇ ತೀರ್ಮಾನ ಬಗೆಹರಿಸಲಾಗುತ್ತೆ. ಇನ್ನು ತಾಲೂಕು ಪಂಚಾಯಿತಿಯಲ್ಲೂ ಕೂಡ 132ನೇ ಪ್ರಕರಣದಲ್ಲಿ ಕಾಣ್ತೇವೆ ನಾವು ಇದನ್ನ, ಚುನಾವಣೆಗೆ ಸಂಬಂಧಪಟ್ಟಂತೆ. ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು 171ನೇ ಪ್ರಕರಣದಲ್ಲಿ ಜಿಲ್ಲಾ ಪಂಚಾಯಿತಿಯ ತಕರಾರು ಅರ್ಜಿಯನ್ನು ಕೂಡ ನಾವು ಕಾಣ್ತೇವೆ. ಇಲ್ಲಿ ಜಿಲ್ಲಾ ನ್ಯಾಯಾಲಯ ಅಂತ ಬರುತ್ತೆ, ಇಲ್ಲಿ ಕೂಡ ಅಷ್ಟೇ ಹಿರಿಯ ನ್ಯಾಯಾಲಯ. ಯಾವುದು? ಹಿರಿಯ ನ್ಯಾಯಾಲಯ. ಇಲ್ಲಿ ಮಾತ್ರ ಗೊತ್ತುಪಡಿಸಿದ ನ್ಯಾಯಾಲಯ ಬರುತ್ತೆ, ಇಲ್ಲಿ ಗ್ರಾಮ ಪಂಚಾಯತ್. ಇದಿಷ್ಟು ನೆನ್ಪಿಟ್ಕೋಬೇಕಾಗುತ್ತೆ. ಅರ್ಜಿ ಹಾಕಬೇಕು ಅಂದ್ರೆ ಇಷ್ಟಿರಬೇಕು. ಬಹಳ ಮುಖ್ಯವಾಗಿ ಒಂದು ಭದ್ರತಾ ಠೇವಣಿಯನ್ನ ಇಡಬೇಕಾಗುತ್ತೆ. ಒಂದು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಒಂದು ಠೇವಣಿ ಇಡಬೇಕಾಗತ್ತೆ. ಅದರ ಠೇವಣಿಯ ಮೊತ್ತ ಎಷ್ಟಿರುತ್ತೆ ಅಂದ್ರೆ 500 ರೂಪಾಯಿ ಇರುತ್ತೆ. ಗ್ರಾಮ ಪಂಚಾಯಿತಿಯ ಚುನಾವಣಾ ತಕರಾರು ಅರ್ಜಿಗೆ ಭದ್ರತಾ ಠೇವಣಿ ಎಷ್ಟು ಅಂತ ಕೇಳಬಹುದು. 500 ರೂಪಾಯಿಗಳು. 500 ರೂಪಾಯಿಗಳು ಭದ್ರತಾ ಠೇವಣಿಯಾಗಿ ಇಡಬೇಕಾಗುತ್ತೆ. ಇದು ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇರಬೇಕಾದಂತ, ಎಲ್ಲಿ ಸಲ್ಲಿಸಬೇಕು, ಎಷ್ಟು ಸಲ್ಲಿಸಬೇಕು ಅನ್ನುವಂಥದ್ದು ಒಂದು ಚರ್ಚೆ. ನಂತರ ನೋಡಿ, ಚುನಾವಣೆ ಅರ್ಜಿ ನಾನು ಹಾಕಬೇಕು ಅಂದ್ರೆ ಏನೇನು ಒಳ ಅಂಶ ಇರಬೇಕು ಅರ್ಜಿಯಲ್ಲಿ, ಅಥವಾ ನಾನೇನಾದ್ರೂ ಕೋರಬಹುದಾ ಅದ್ರ ಬಗ್ಗೆ ಆ ಚುನಾವಣಾ ಅರ್ಜಿಯಲ್ಲಿ ಅಂತ ನೋಡಿ, ಅರ್ಜಿದಾರರ ಸಂಕ್ಷಿಪ್ತ ಮಾಹಿತಿ ಇರಬೇಕು. ಅರ್ಜಿದಾರರ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಇದೆಲ್ಲವೂ ಕೂಡ ದೂರವಾಣಿ ಸಂಖ್ಯೆ ಆಗಿರಬಹುದು, ಎಲ್ಲ ಅಡ್ರೆಸ್ ಪ್ರೂಫ್ಗಳನ್ನ ನೀಡಬೇಕಾಗತ್ತೆ.
ಸುಮ್ಮನೆ ಒಂದು ಚುನಾವಣೆ ನಡೆದಿರುವಂತಹ ಚುನಾವಣೆಯನ್ನ ನಿಲ್ಲಿಸಬೇಕು ಅಥವಾ ಆಗಿರೋ ಚುನಾವಣೆ ಅನ್ಯಾಯ ಆಗಿದೆ ಅಂತ ಸುಮ್ಮನೆ ಅರ್ಜಿ ಹಾಕೋಕ್ ಬರೋದಿಲ್ಲ. ಅರ್ಜಿದಾರನ ಸಂಕ್ಷಿಪ್ತ ಮಾಹಿತಿ ಇರಬೇಕು. ಹಾಗೆಯೇ ಮುಖ್ಯ ಸಂಗತಿಗಳ ಬಗ್ಗೆ ಸಂಕ್ಷಿಪ್ತ ನಿರೂಪಣೆ ಇರಬೇಕು. ಮುಖ್ಯ ಸಂಗತಿಗಳು ಅಂದ್ರೆ, ನನಗೆ ಈ ಚುನಾವಣೆ ನಡೆದಿದೆ, ಇಲ್ಲಿ ಇಂತಹ ಅನ್ಯಾಯ ಆಗಿದೆ, ಈ ರೀತಿಯಾದಂತಹ ಒಂದು ಅನ್ಯಾಯ ಆಗಿದೆ ನನಗೆ, ಇದೆಲ್ಲ ಕೂಡ ಒಂದು ಸಂಕ್ಷಿಪ್ತವಾಗಿರ್ಬೇಕು. ಇದೆಲ್ಲವೂ ಕೂಡ ಆಧಾರ ಇರಬೇಕು. ಹೇಳಬೇಕು ಅಂದ್ರೂ ಕೂಡ ನನ್ನ ಹತ್ರ ಸಾಕ್ಷಿಗಳಿರ್ಬೇಕು. ಇದೆಲ್ಲ ಅರ್ಜಿಯನ್ನ ಇಟ್ಟುಕೊಂಡು ನಾನು ಚುನಾವಣೆಯಲ್ಲಿ ಒಂದು ತಕರಾರು ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಇದು ನನಗೆ ಈ ರೀತಿಯಾಗಿ ಮಾಡಿದ್ರು. ನನಗೆ ಪ್ರತಿಸ್ಪರ್ಧಿಯವರು ಮದ್ಯಪಾನ ಹಂಚಿದ್ರು, ಸೀರೆ ಕೊಟ್ರು, ಕುಕ್ಕರ್ ಕೊಟ್ರು, ಇದೆಲ್ಲ ಕೂಡ ಇದರಿಂದ ನನ್ನ ಒಂದು ಚುನಾವಣೆಯಿಂದ ನಾನು ಸೋತೆ, ಈ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಇದರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತ ನಿರೂಪಣೆಯನ್ನ ಒಂದು ಅರ್ಜಿಯಲ್ಲಿ ಸಲ್ಲಿಸಬೇಕಾಗುತ್ತೆ. ಇದು ಹಾಗೆ ಅರ್ಜಿಯಲ್ಲಿ ತನ್ನ ಸಹಿ ಹಾಕುವುದರ ಮೂಲಕವಾಗಿ ದೃಢೀಕರಿಸಬೇಕು. ಅವನು ಸುಮ್ಮನೆ ಅರ್ಜಿಯನ್ನ ಬರೆದ್ಬಿಟ್ಟು ಜಿಲ್ಲಾ ಅಥವಾ ಹಿರಿಯ ಸಿವಿಲ್ ನ್ಯಾಯಾಲಯಗಳಿಗೆ ಕೊಡೋದಲ್ಲ. ಅಲ್ಲಿ ತನ್ನ ಅರ್ಜಿಯಲ್ಲಿ ಹಾಕಿರುವಂತಹ ಏನು ಒಂದು ಅಂಶಗಳೇನಿದೆ, ಒಂದು ಸಂಗತಿಗಳೇನಿದೆ, ಅರ್ಜಿದಾರರ ಸಂಕ್ಷಿಪ್ತ ಮಾಹಿತಿ ಏನಿದೆ, ಅವೆಲ್ಲವೂ ಕೂಡ ಪರಿಪೂರ್ಣವಾಗಿರಬೇಕು. ಜೊತೆಗೆ ಅವನ ಸಹಿ ಇರಬೇಕು. ಸಹಿ ಇಲ್ಲದೆ ಇದ್ರೆ ನ್ಯಾಯಾಲಯ ತಿರಸ್ಕರಿಸುತ್ತೆ. ಅದೊಂದು ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ ಒಂದು ಭ್ರಷ್ಟಾಚಾರ ಆರೋಪ ಏನಾದರೂ ಇದ್ರೆ, ನಾ ಹೇಳ್ದೆ ಹೇಗೆ ಕುಕ್ಕರ್ ಹಚ್ಚಿದ್ರು, ದುಡ್ಡನ್ನ ಹಂಚಿದ್ರು, ಇದ್ರ ಬಗ್ಗೆ ಆಧಾರ ಇದ್ರೆ, ಭ್ರಷ್ಟಾಚಾರ ಮಾಡಿದ್ರೆ ಅದರನ್ನ ವಿವರಣೆಯನ್ನ ಗೊತ್ತುಪಡಿಸಿರುವಂತಹ ಒಂದು ನಮೂನೆ ಇರುತ್ತೆ, ಒಂದು ಫಾರಂ ಇರುತ್ತೆ. ಆ ಫಾರಂನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಕೂಡ ಒಂದು ನಮೂನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆ ನಮೂನೆಯಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿಪಟ್ಟಂತಹ ಎಲ್ಲಾ ಮಾಹಿತಿಗಳನ್ನ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ನಾನು ಅರ್ಜಿಯಲ್ಲಿ ಕೋರಬಹುದಾದಂತಹ ಪರಿಹಾರವನ್ನ ಗಮನಿಸೋದಾದ್ರೆ, ಅರ್ಜಿದಾರನು ಚುನಾಯಿತರಾದಂತಹ ಈಗ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರತಿಸ್ಪರ್ಧಿಗಳಿರ್ತಾರೆ, 2 ಇರ್ತಾರೆ, 4 ಜನ ಇರ್ತಾರೆ, ಇವರೆಲ್ಲರೂ ಕೂಡ ಚುನಾಯಿತ ಎಲ್ಲಾ ಸದಸ್ಯರು ಅಥವಾ ಒಬ್ಬನೇ ಚುನಾವಣೆಯಲ್ಲಿ ನಾನು ಒಂದು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದೇನೆ, ಇದು ಅನೂರ್ಜಿತ ಎಂದು ಘೋಷಿಸಬೇಕೆಂದು ಕೇಳಿಕೊಳ್ಳುವುದರ ಜೊತೆಗೆ ನ್ಯಾಯಾಲಯಕ್ಕೆ ಕೇಳ್ಕೊಳ್ತಾ ಇರೋದು ಯಾರು, ಉಳಿದಂತಹ ಎಲ್ಲಾ ಸದಸ್ಯರು ಕೇಳ್ಕೋಬಹುದು. ಅಥವಾ ನಾನು ಒಬ್ಬ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದೀನಿ, ಇದು ಅನೂರ್ಜಿತ ಚುನಾವಣೆ ಎಂದು ಘೋಷಿಸಬೇಕೆಂದು ನ್ಯಾಯಾಲಯದಲ್ಲಿ ಕೇಳಿಕೊಳ್ಳುವುದರ ಜೊತೆಗೆ ತಾನು ಅಥವಾ ಬೇರೆ ಯಾರಾದರೂ ಕ್ರಮಬದ್ಧ ಚುನಾಯಿತರಾಗ್ತಾ ಇದ್ರು ಅಂತಾನು ಕೋರ್ಕೋಬಹುದು. ಈಗ ನಾನು ಚುನಾವಣೆಗೆ ಭಾಗವಹಿಸಿದ್ದೀನಿ, ಈ ಮೂಲಕವಾಗಿ ನನಗೆ ಭ್ರಷ್ಟಾಚಾರದಿಂದ ನನ್ನನ್ನು ಸೋಲಿಸಿದ್ರು, ನಾನೇ ಗೆಲ್ತಿದ್ದೆ ಈ ಚುನಾವಣೆಯಲ್ಲಿ, ಈ ತರ ಭ್ರಷ್ಟಾಚಾರ ಮಾಡಿದ್ದಕ್ಕೆ ನಾನು ಸೋತೆ ಅನ್ನುವಂತಹ ಒಂದು ಅರ್ಜಿಯನ್ನ ಅಲ್ಲಿ ಸಲ್ಲಿಸಿ ಒಂದು ನ್ಯಾಯಾಲಯಕ್ಕೆ ಪರಿಹಾರ ಕೊಡಿ ಅನ್ನುವುದರ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಪ್ರಕರಣ 16ರಲ್ಲಿ ಗಮನಿಸುವಂಥದ್ದು. ಇದಿಷ್ಟು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನಂತರ ನೋಡಿ, ಪ್ರಕರಣ 17ರಲ್ಲಿ ಏನ್ ಹೇಳುತ್ತೆ, ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ. ಎಲ್ಲವನ್ನ ವಿಚಾರಣೆ ಮಾಡೋದಿಲ್ಲ ಅಲ್ಲಿ. ಕೆಲವೊಂದು ನ್ಯಾಯಾಲಯಗಳೇನಿದೆ, ಅರ್ಜಿಯನ್ನ ಪರಿಶೀಲನೆ ಮಾಡ್ತಾರೆ. ಮೊದಲು ಸಂಬಂಧಪಟ್ಟಂತಹ ನ್ಯಾಯಾಲಯ ಒಂದು ವೇಳೆ ಅರ್ಜಿಯನ್ನ ಸ್ವೀಕರಿಸಿ ವಿಚಾರಿಸಬಹುದು, ಇಲ್ಲವೇ ತಿರಸ್ಕರಿಸಲೂಬಹುದು. ನೆನ್ಪಿಟ್ಕೊಳ್ಳಿ, ಈ ಅರ್ಜಿ ತಿರಸ್ಕರಿಸಲೂಬಹುದು. ಅಥವಾ ಬಂದಂತಹ ಅರ್ಜಿಯನ್ನ ಒಂದೊಂದಾಗಿ ಪರಿಶೀಲನೆ ಮಾಡಬಹುದು ಅಥವಾ ಎಲ್ಲಾ ಸೇರಿಸಿಬಿಟ್ಟು ಒಂದು ವ್ಯವಸ್ಥೆಯನ್ನ ಮರ್ಜ್ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು. ಇದು 15ನೇ ಪ್ರಕರಣದ ಅಡಿಯಲ್ಲಿ ನಾವು ಗಮನಿಸೋದಾದ್ರೆ, ಚುನಾವಣಾ ತಕರಾರು ಅರ್ಜಿ ಅಡಿಯಲ್ಲಿ 15ನೇ ಪ್ರಕರಣದಲ್ಲಿ ಏನ್ ಹೇಳುತ್ತೆ, ತಕರಾರು ಅರ್ಜಿಯನ್ನ ಹಾಕಬಹುದು ಅಂತ ಹೇಳುವಂಥದ್ದು. ನಾವೀಗ ಹೇಳ್ತಾ ಬಂದ ಹಾಗೆ ಇಲ್ಲಿ ಪ್ರಕರಣದ ಅಡಿಯೇ ಉಪಬಂಧಗಳನ್ನ ಪಾಲಿಸದಿರುವಂತಹ ಯಾವುದೇ ಚುನಾವಣಾ ಅರ್ಜಿಯನ್ನ ವಜಾ ಮಾಡಬಹುದು ಅಂತ ಹೇಳುತ್ತೆ ಪ್ರಕರಣ 17ರಲ್ಲಿ. 15ನೇ ಪ್ರಕರಣದ ಅಡಿಯಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ, ಚುನಾವಣಾ ಪ್ರಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ
ಎಲ್ಲಿ ಸಲ್ಲಿಸಬೇಕು, ಹಾಗೆ ಭದ್ರತಾ ಠೇವಣಿ ಇಡಬೇಕು ಅದಕ್ಕೆ ಅನ್ನುವಂಥದ್ದು ಒಂದು ಉಪಬಂಧ ಇರುವಂಥದ್ದು. ಅದನ್ನೇನಾದ್ರೂ ಪಾಲಿಸಲಿಲ್ಲ ಅಂದ್ರೂ ಕೂಡ ನೀವು ಅರ್ಜಿ ವಾಪಸ್ ಆಗತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಅವಕಾಶ ಕೊಡುತ್ತೆ. ಯಾರಿಗೆ ಅವಕಾಶ ಕೊಡುತ್ತೆ ಅಂದ್ರೆ, ನಾನು ಈಗ ಚುನಾವಣೆಗೆ ತಕರಾರು ಅರ್ಜಿಯನ್ನ ಹಾಕಿದ್ದೀನಿ. ಎ ಅನ್ನುವನು ನಾನು, ಬಿ ಅನ್ನುವನು ಅನ್ಯಾಯ ಮಾಡಿ ಭ್ರಷ್ಟಾಚಾರದಿಂದ ನನ್ನನ್ನು ಸೋಲಿಸಿದ. ನಾನು ಎ ಆದವನು ನಾನು ಬಿ ಯ ಮೇಲೆ ಪ್ರಕರಣ ಹೂಡ್ತೇನೆ, ತಕರಾರು ಅರ್ಜಿಯನ್ನು ಹಾಕ್ತೇನೆ. ಬಿ ಏನ್ ಮಾಡಬಹುದು, 14 ದಿನಗಳ ಒಳಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬಂದು ನ್ಯಾಯಾಲಯದಲ್ಲಿ ಒಂದು ಪ್ರತಿವಾದವನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಪ್ರಕರಣ 17ರಲ್ಲಿ ತಿಳಿಸುವಂಥದ್ದು. ಅಂದ್ರೆ ವಾದಿಯು ಅರ್ಜಿ ಸಲ್ಲಿಸಿದಂತಹ 14 ದಿನಗಳ ಒಳಗೆ ಆದೇಶಗಳಿಗೆ ಒಳಪಟ್ಟು ಪ್ರತಿವಾದಿಯು ಈ ಪ್ರಕರಣಕ್ಕೆ ಬಂದು ಸೇರಿಕೊಳ್ಳಬಹುದು ಕೂಡ. ಹಾಗೆಯೇ ಅವನ ಪ್ರತಿವಾದನೆ ಕೂಡ ಮಾಡಬಹುದು, ಸಮರ್ಥಿಸಿಕೊಳ್ಬಹುದು. ನಾನು ಈ ತರ ಅನ್ಯಾಯ ಮಾಡಿಲ್ಲ ಅಂತ ಕೂಡ 14 ದಿನಗಳ ಅವಕಾಶ ಕೊಡಲಾಗುತ್ತೆ. 14 ದಿನಗಳ ಒಳಗೂ ಕೂಡ ಅವನು ಬಂದು ಸೇರ್ಕೊಂಡಿಲ್ಲ ಅಂದ್ರೆ ವಾದದಲ್ಲಿ ಸತ್ಯಾಂಶಗಳನ್ನ ಗಮನಿಸಿ ಒಂದು ಒಂದು ತೀರ್ಮಾನಕ್ಕೆ ನ್ಯಾಯಾಲಯ, ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು 17ರಲ್ಲಿ ಸಂಬಂಧಪಟ್ಟದೆ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ. ನೋಡಿ, ಇಲ್ಲಿ ಮತ್ತೊಂದೆರಡು ಅಂಶಗಳನ್ನ ನೋಡ್ಬೇಕಾಗುತ್ತೆ. ಚುನಾವಣೆಯಲ್ಲಿ ಸಿವಿಲ್ ನ್ಯಾಯಾಲಯ ಯಾವುದೋ ಗೊತ್ತುಪಡಿಸಿದ ನ್ಯಾಯಾಲಯ ಏನಿದೆ, ಅರ್ಜಿ ವಿಚಾರಣೆ ಅನ್ನುವಂಥದ್ದು ಸಮಯದಲ್ಲಿ 2 ಕೋಡ್ಗಳು ಬರುತ್ತೆ. 1908ರ ಸಿವಿಲ್ ಪ್ರಕ್ರಿಯೆ ಸಂಹಿತೆ ಪ್ರಕಾರ, ಹಾಗೆ 1872ರ ಒಂದು ಭಾರತ ಸಾಕ್ಷ್ಯ ಕಾಯ್ದೆ, ಎವಿಡೆನ್ಸ್ ಕಾಯ್ದೆ ಉಪಬಂಧದಡಿ ಒಂದು ವಿಚಾರಣೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಆದಷ್ಟು ಬೇಗನೆ ಪ್ರಕರಣಗಳನ್ನ ಮುಗಿಸಿಕೊಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ನೋಡಿ, 6 ತಿಂಗಳ ಒಳಗೆ ಒಂದು ಈ ಪ್ರಕರಣವನ್ನ ಮುಗಿಸಿಕೊಡುವಂತಹ ಪ್ರಯತ್ನ ಮಾಡುವಂಥದ್ದು ಗೊತ್ತುಪಡಿಸಿದ ನ್ಯಾಯಾಲಯ. ಗೊತ್ತುಪಡಿಸಿದ ನ್ಯಾಯಾಲಯ 6 ತಿಂಗಳ ಒಳಗೆ ಒಂದು ಈ ಪ್ರಕರಣವನ್ನ ಮುಗಿಸುತ್ತೆ. ಯಾಕೆಂದ್ರೆ 6 ತಿಂಗಳ ಒಳಗೆ ಒಂದು ನಮ್ಗೆ ಉಪಬಂಧವನ್ನ ನೋಡಿರ್ತೀವಿ ನಾವು. ಆಡಳಿತ ಅಧಿಕಾರಿ ಪ್ರಕರಣ 8ರಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಆಡಳಿತ ಅಧಿಕಾರಿ ಅಥವಾ ಆಡಳಿತ ಸಮಿತಿಯನ್ನ ಮಾಡಿರ್ತೀವಿ ನಾವು. ಆ ಸಮಿತಿ ಎಷ್ಟು 6 ತಿಂಗಳು ಮೀರುವಂತಿಲ್ಲ ಅನ್ನುವಂಥದ್ದು. ಅಂದ್ರೆ ಒಂದು ಚುನಾವಣೆ ನಿಂತಿರುತ್ತೆ. ಅಲ್ಲಿ ಪ್ರಕರಣ ಬಂದಾಗ, ಇಂತಹ ಅರ್ಜಿಗಳು ಬಂದಾಗ ಚುನಾವಣೆ ನಿಂತಿರುತ್ತೆ. ಚುನಾವಣೆ ಸದಸ್ಯ ಅಲ್ಲಿ ಆಯ್ಕೆಯಾಗಿರೋದಿಲ್ಲ. ಅಲ್ಲಿ ನಾವು ಏನ್ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಆಡಳಿತ ಅಧಿಕಾರಿ ಅಥವಾ ಸಮಿತಿಯನ್ನು ನೇಮಕ ಮಾಡಿರ್ತೀವಿ. ಆ ಸಮಿತಿಯ ಕಾಲಾವಧಿ ಎಷ್ಟಿರುತ್ತೆ, 6 ತಿಂಗಳು ಇರುತ್ತೆ. 6 ತಿಂಗಳು ಜಾಸ್ತಿ ದಾಟೋ ಹಾಗಿದೆ. ಆ ಉದ್ದೇಶದಿಂದ 6 ತಿಂಗಳ ಒಳಗೆ ಕೂಡ ಈ ಚುನಾವಣೆಯ ಒಂದು ವಿಚಾರಣೆಯನ್ನ ಮುಗಿಸಿಕೊಡುವಂತಹ ಪ್ರಯತ್ನ ಯಾವುದೋ ಗೊತ್ತುಪಡಿಸಿದ ನ್ಯಾಯಾಲಯ ಮಾಡುತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಾಗುತ್ತೆ. ನೋಡಿ, ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನವನ್ನ ಯಾವ ರೀತಿ ಮಾಡುತ್ತೆ, 18ನೇ ಪ್ರಕಾರದಲ್ಲಿ ನೀಡಿ, ಈ ಅರ್ಜಿಯಲ್ಲಿ ಸತ್ಯಾಂಶವಿಲ್ಲ ಅಂತ ಹೇಳಿ ರದ್ದು ಮಾಡಬಹುದು. ಅದು ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಚುನಾಯಿತರಾದಂತಹ ಎಲ್ಲ ಅಥವಾ ಒಬ್ಬನನ್ನು ಅನೂರ್ಜಿತ ಎಂದು ಘೋಷಿಸಬಹುದು. ಇವು ಚುನಾವಣೆ ನಡೆದಿದೆ, ಇವರೆಲ್ಲರೂ ಕೂಡ ಅಕ್ರಮವಾಗಿಯೇ ಗೆದ್ದಿದ್ದಾರೆ, ಭ್ರಷ್ಟಾಚಾರದಿಂದ ಗೆದ್ದಿದ್ದಾರೆ. ಈ ಚುನಾವಣೆ ಒಂದು ಅನೂರ್ಜಿತ ಚುನಾವಣೆ, ಸಂಬಂಧ ಪಡೋದಿಲ್ಲ, ಅಸಿಂಧು ಅಂತ ಘೋಷಿಸುತ್ತೆ. ಅಸಿಂಧು ಅಂತ ಘೋಷಿಸಬಹುದು. ನಂತರವಾಗಿ ಅರ್ಜಿದಾರನು ಅಥವಾ ಇತರೆ ಯಾವುದೇ ವ್ಯಕ್ತಿಗಳು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ಬೋದು ಅಥವಾ ಘೋಷಿಸುವ ಮೂಲಕ, ಇಲ್ಲೂ ಕೂಡ ಪಾಸಿಟಿವ್ ಕೊಟ್ಟಿದ್ದಾರೆ. ನೋಡಿ, ಪಾಸಿಟಿವ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನೆಗೆಟಿವ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆ ಅಂತಾನೂ ಘೋಷಿಸಬಹುದು, ಅಥವಾ ಇದು ಒಂದು ಅನೂರ್ಜಿತ ಚುನಾವಣೆ ಅಂತಾನೂ ಘೋಷಿಸಬಹುದು. ಪಾಸಿಟಿವ್ ಬರಬಹುದು, ನೆಗೆಟಿವ್ ಬರಬಹುದು. ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನವೇ ಅಂತಿಮ, ನೆನ್ಪಿಟ್ಕೊಳ್ಳಿ. ಇದು ಒಂದೇ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯ ಅಂತಿಮ ತೀರ್ಮಾನ ಯಾವುದರದ್ದಾಗಿರುತ್ತೆ ಕೇಳಿರ್ತಾರೆ ಕ್ವಶನ್ನ. ನೋಡಿ, ಇಲ್ಲಿ ಹಿರಿಯ ಸಿವಿಲ್ ನ್ಯಾಯಾಲಯ, ತಾಲೂಕು ಹಿರಿಯ ಸಿವಿಲ್ ನ್ಯಾಯಾಲಯ, ಜಿಲ್ಲಾ ಸಿವಿಲ್ ಹಿರಿಯ ನ್ಯಾಯಾಲಯ ಅಂತ ಬರ್ಬೋದು, ಅಥವಾ ಗೊತ್ತುಪಡಿಸಿದ ನ್ಯಾಯಾಲಯ ಅಂತ ಬರ್ಬೋದು, ಯಾವುದು ಅಲ್ಲ ಅಂತ ಬರ್ಬೋದು. ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನವೇ ಅಂತಿಮವಾಗಿರುತ್ತೆ ತಾಲೂಕು ಪಂಚಾಯಿತಿಯಲ್ಲಿ.
ಗ್ರಾಮ ಪಂಚಾಯಿತಿಯಲ್ಲಿ. ತಾಲೂಕು ಪಂಚಾಯಿತಿಯಲ್ಲಿ ಹಾಗೆ ಬರೋದಿಲ್ಲ, ಮತ್ತದು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ಬೋದು. ಜಿಲ್ಲಾ ನ್ಯಾಯಾಲಯದ್ದು ಅದು ಲಾಸ್ಟ್ ಆಗಿರುತ್ತೆ. ಇಲ್ಲಿ ಮಾತ್ರ ನಮಗೆ ಗೊತ್ತುಪಡಿಸಿದ ನ್ಯಾಯಾಲಯವೇ ತೀರ್ಮಾನ ಮಾಡುತ್ತೆ. ಇದು ಒಂದು ನೀವು ನೆನ್ಪಿಟ್ಕೋಬೇಕಾಗತ್ತೆ. 18ರಲ್ಲಿ. ಇನ್ನು ಪ್ರಕರಣ 19ರಲ್ಲಿ ಚುನಾವಣೆ ಅನೂರ್ಜಿತ ಅಂತ ಘೋಷಿಸಲು ಕಾರಣ ಏನು? ಅನೂರ್ಜಿತ ಅಂತ ಘೋಷಿಸಿದ್ರು, ಇದು ನೆಗೆಟಿವ್ ಬಂತಿಲ್ಲಿ ಚುನಾವಣೆ. ಹಾಗಾದ್ರೆ ಅಲ್ಲಿ ಆದಂತಹ ಕಾರಣಗಳು ಏನೇನಿರುತ್ತೆ? ಕಾರಣಗಳು ಯಾವುದ್ರ ಬಗ್ಗೆ? ಅನೂರ್ಜಿತ ಅಂತ ಘೋಷಿಸಲು ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಒಂದು ರೀಸನ್ ಬೇಕಲ್ಲ, ಅದೇನೇನು ಅಂತ ಕೇಳ್ತಾ ನೋಡಿ. ಅಕ್ರಮವಾಗಿ ಮತವನ್ನ ನಡೆದಿದ್ರೆ, ಇಲ್ಲಿ ಕೆಲವೊಂದು ಬಾರಿ ಅಕ್ರಮವಾಗಿ ಮತದಾನ ನಡೆಯುತ್ತೆ. ಅಕ್ರಮವಾಗಿ ಮತ ನಡೆದಿದ್ರೆ ಅದನ್ನ ಅನೂರ್ಜಿತ ಚುನಾವಣೆ ಅಂತ ಘೋಷಿಸ್ತಾರೆ. ಭ್ರಷ್ಟಾಚಾರಗಳಾದಾಗ ಹಣ ಹಂಚಿ, ದುಡ್ಡನ್ನ ಹಂಚಿ, ಅಥವಾ ಆಮಿಷ ಒಡ್ಡಿ, ಇಲ್ಲಿ ಬೆದರಿಕೆ ಹಾಕಿ ನೋಡಿ, ಮತದಾರರ ಮೇಲೆ ಬೆದರಿಕೆ ಹಾಕೋದು. ಇಲ್ಲ, ನೀನ್ ಹಿಂಗ್ ಮಾಡಿಸ್ಬಿಡ್ತೀನಿ, ನಿನ್ನ ಸಾಯಿಸ್ಬಿಡ್ತೀನಿ, ನೀನ್ ಹಾಕ್ಲೇಬೇಕು ಓಟು, ಇಲ್ಲ ಅಂದ್ರೆ ಹಾಗೆ. ಆಮೇಲೆ ಇನ್ನೊಂದು ಬಂದಿದೆ, ಯಾವುದು? ಡಿವೋಷನಲಿ ಬ್ಲ್ಯಾಕ್ ಮೇಲ್ಸ್, ದೇವ್ರ ಮೇಲೆ ಪ್ರಮಾಣ ಹಾಕ್ಸೋದು. ನೀನ್ ಇಂಥವ್ರಿಗೆ ಹಾಕ್ಬೇಕು, ನನ್ನ ಹತ್ರ ದುಡ್ಡು ತಗೊಂಡಿದ್ಯಾ, ದೇವ್ರ ಮೇಲೆ ಪ್ರಮಾಣ ಮಾಡು. ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ಮಾಡಿದ್ರೆ ಇದನ್ನು ಕೂಡ ನಾವು ಅನೂರ್ಜಿತ ಚುನಾವಣೆ ಅಂತ ಘೋಷಿಸ್ತಾರೆ. ಯಾರು? ಗೊತ್ತುಪಡಿಸಿದ ನ್ಯಾಯಾಲಯ. ನಾಮಪತ್ರವನ್ನ ಸಲ್ಲಿಸುವಾಗ ಸರಿಯಾದ ವಿವರಣೆ ನೀಡೋದಿಲ್ಲ. ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೆ ನಾವು, ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ ನಾನು. ಯಾವ್ದ್ರ ಬಗ್ಗೆ ಹೇಳಿ? ಚುನಾವಣೆಗೆ ಒಂದು ಮತದಾರ ಅಥವಾ ಸದಸ್ಯನಾಗಬೇಕು ಅಂದ್ರೆ ಅವನು ಆದಾಯ ಪತ್ರವನ್ನು ಸಲ್ಲಿಸ್ಬೇಕು. ತನ್ನ ಆದಾಯ ಎಷ್ಟಿದೆ, ನನ್ನ ಜಮೀನು ಎಷ್ಟಿದೆ, ಇಷ್ಟು ತಿಂಗಳಿಗೆ ಒಮ್ಮೆ ರಿನ್ಯೂವಲ್ ಆಗ್ತಾ ಇರತ್ತೆ. ರಿನ್ಯೂವಲ್ ಒಂದು ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ. ಹೆಂಗೆ ಅಂದ್ರೆ ವರ್ಷಕ್ಕೆ ಒಂದು ಸರಿ ಅದು ರಿನ್ಯೂವಲ್ ಆಗ್ತಾ ಇರುತ್ತೆ. ರಿನ್ಯೂವಲ್ ಅಂದ್ರೆ ಒಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಅವನು ಕಳಿಸ್ತಾ ಇರ್ಬೇಕು ವರ್ಷನೂ. ನನ್ನ ಆದಾಯ ಇಷ್ಟಿದೆ, ನಾನು ಇದ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಅವನು ಆ ಚುನಾವಣೆಗೆ ಆದಾಯಕ್ಕೆ ಅರ್ಜಿಯನ್ನ ಸಲ್ಲಿಸಿ ನನ್ನ ಆದಾಯ ಹಿಂಗಿಷ್ಟಿದೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಆ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ಮತ್ತೆ ಏನಾದ್ರು ಒಂದು ಆಸ್ತಿಯನ್ನು ಕೊಂಡ್ಕೊಂಡ ಅಂತ ಮಾಡಿದ್ರೆ ಅದನ್ನ ಮತ್ತೆ 15-20 ದಿನದೊಳಗೆ ನಾನು 30 ದಿನದ ಒಳಗೆ ನಾನು ಈ ತರದೊಂದು ತಗೊಂಡಿದ್ದೀನಿ ಆಸ್ತಿ ಅನ್ನುವಂಥದ್ದು ಮತ್ತೆ ಚುನಾವಣಾ ಆಯೋಗಕ್ಕೆ ಪತ್ರ ಬರಿಬೇಕಾಗತ್ತೆ, PDO ಮೂಲಕವಾಗಿ. ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಬಹಳ ಚೆನ್ನಾಗಿದೆ ಕಾನ್ಸೆಪ್ಟ್ ಅದು. ಹಾಗೆ ನಾಮಪತ್ರವನ್ನ ಸಲ್ಲಿಸುವಾಗ ಸರಿಯಾದ ವಿವರಣೆ ಸಲ್ಲಿಸದಿದ್ದರೆ, ಅಂದ್ರೆ ತನ್ನ ಹೆಸರು ಅಥವಾ ಒಂದು ವಿಳಾಸ ಆಗಿರಬಹುದು, ನಾನು ಒಂದು ಏನೋ ಅರ್ಹತೆಯನ್ನ, ನಾನೀಗೊಂದು ನ್ಯಾಯಾಲಯದಲ್ಲಿ ನನಗೊಂದು ಕೇಸ್ ನಡೀತಾ ಇರುತ್ತೆ, ಅದ್ರ ಬಗ್ಗೆ ಒಂದು ಆಧಾರ ಇಲ್ಲದೆ ಇರ್ಬೋದು. ಇಂತಹ ಒಂದು ಭ್ರಷ್ಟಾಚಾರದಂತಹ ಒಂದು ಸರಿಯಾದ ಮಾಹಿತಿಯನ್ನ ನೀಡದೇ ಇದ್ರೆ ಕೂಡ ನಾವು ಅನೂರ್ಜಿತ ಚುನಾವಣೆ ಅಂತ ಘೋಷಿಸ್ತಾರೆ. ಮತದಾರರ ಮೇಲೆ ಬೆದರಿಕೆ, ಆಮಿಷ ಒಡ್ಡುವುದು, ಆಮೇಲೆ ದೇವರ ಹೆಸರಿನಲ್ಲಿ ಪ್ರಮಾಣಗಳನ್ನ ಕೈಗೊಳ್ಳುವುದು, ಇದೆಲ್ಲವೂ ಕೂಡ. ಆಮೇಲೆ ಚುನಾವಣೆಯ ನಿಯಮದಡಿ, ರಾಜ್ಯ ಚುನಾವಣಾ ಆಯೋಗದ ನಿಯಮದಡಿ ಸಂಬಂಧಪಟ್ಟಂತಹ ಉಪಬಂಧಗಳು, ನಿಯಮಗಳನ್ನ ಆದೇಶಗಳನ್ನ ಪಾಲಿಸ್ತಾ ಇದ್ರೆ ಚುನಾಯಿತ ಅಭ್ಯರ್ಥಿಯ ಚುನಾವಣೆ ಅನೂರ್ಜಿತ ಅಂತ ಘೋಷಿಸ್ತಾರೆ. ಯಾರು? ಗೊತ್ತುಪಡಿಸಿದ ನ್ಯಾಯಾಲಯ. ಇದೆಲ್ಲವೂ ಕೂಡ 19ರಲ್ಲಿ ಚುನಾವಣಾ ಅನೂರ್ಜಿತ ಅಂತ ಘೋಷಿಸಲು ಕಾರಣಗಳು. ಮುಂದಿನ ತರಗತಿಯಲ್ಲಿ ಪ್ರಕರಣ 20ರಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅಲ್ಲಿಂದನೂ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಯಾವುದು? ಚುನಾವಣಾ ಸಂದರ್ಭದಲ್ಲಿ ಅನೂರ್ಜಿತ ಅಂತ ಘೋಷಿಸ್ತಾರೆ, ಅಭ್ಯರ್ಥಿಯು ಆಯ್ಕೆಗೊಳ್ಳಲು ಕಾರಣಗಳು ಏನೇನು, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಹಾಗೆ 21ರಲ್ಲಿ ನಾವು ಸಮಾನ ಮತಗಳು ಬಂದಾಗ ಯಾವ ರೀತಿಯಾಗಿ ಕೈಗೊಳ್ತಾರೆ. ಆಮೇಲೆ ಪ್ರಕರಣ 22ರಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾಯ್ದೆಗಳಿದೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಆದೇಶ ಏನೇನು ಬರುತ್ತೆ, ಅದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನಾನು ಕೊಡುವಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ, ಆಮೇಲೆ ಒಂದು ಶೇರ್ ಅನ್ನ ಮಾಡಿ ಅಂತ ಹೇಳ್ತಾ ಕ್ಲಾಸ್ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು.